ಸ್ಪೀಡಾಗಿ ಬರ್ತಿರಲ್ಲ ಅಣ್ಣ, ನಿಧಾನಕ್ಕೆ ಬಾರಣ. ನಿಜ ಯೂಟ್ಯೂಬ್ ಮಾಡೋದು ಕಷ್ಟ ಗುರು. ನಮ್ಮ ಮಾರಮ್ಮನ ದೇಶನ ಬಂದಿದ್ದೀವಿ. ಮೊದಲನೇ ವಿಡಿಯೋ ಮಾರಮ್ಮನ ಕೇಳ್ಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ. ಜೈ ಮಾರಮ್ಮ ತಾಯಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬಿಯಾನ್ ಕನ್ನಡಿಗ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಬಗಲ್ಗುಂಟೆ ತೋರಿಸೋಣ ಅಂತ. ನಾನು ಹುಟ್ಟಿದವರು, ನಮ್ಮ ಬೆಳೆದಿದ್ದವರು. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆನೂ ಅನ್ಕೊತಿದ್ದೆ, ನಾನು ಫಸ್ಟು ವಿಡಿಯೋ ಮಾಡೋದಾದರೆ ನನ್ನ ಬಗಲ್ಗುಂಟೆದೇ ಮಾಡಬೇಕು ಅಂತ. ತೋರ್ಸ್ ನಡಿಯೋ, ಎಲ್ಲಿಗೆ ತೋರ್ಸ್ ನಡಿಯೋ, ನಿಮ್ಮ ಮನೆ ತೋರ್ಸ್ ನಡಿಯೋ. ಯಾಕಂದರೆ ಒಂದು ದಿವಸ ಫೇಮಸ್ ಆದರೆ ಗೊತ್ತಾಗಬೇಕಲ್ಲ ಭುವನ್ ಬಂದ್ಬಿಟ್ಟು ಬಗಲ್ಗುಂಟೆನೋ ಅಂತ. ಅದಕ್ಕೋಸ್ಕರ ಅರ್ಥ ಆಯ್ತು ಅನ್ಸುತ್ತೆ. ಬಗಲ್ಗುಂಟೆ ಅಪ್ಪ ನಮ್ಮ ಆರ್ಚ್, ನಮ್ಮ ಬಗಲ್ಗುಂಟೆ ಆರ್ಚ್ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲನೂ ಐಟಮ್ಗಳು ಹಾಕ್ಕೊಂಡು ಎಲ್ಲ ಮಾರ್ತಾ ಇದ್ದಾರೆ. ಇಲ್ಲಿ ಸಾಯಂಕಾಲ ಆಯಿತು ಅಂದರೆ ನೀವು ಕಾಲಿಡೋಕ್ಕೂ ಜಾಗ ಇಲ್ಲ. ಹಿಂಗೆ ಗಾಡಿ ಕಾರ್ಗಳು ತಂದುಬಿಟ್ರೆ ಅಷ್ಟೇ ನೀವುಗಳು. ಇಲ್ಲಿ ಈ ರೋಡಲ್ಲೇ ಕಾರ್ ಓಡಿಸ್ದೋನೆ ಏನಾದರೂ ಸಾಯಂಕಾಲ ಹೊತ್ತು ನೀವು ಕಾರು ಆರ್ಚಿಂದ ಫುಲ್ಲು ಮಾರಮ್ಮ ದೇವಸ್ಥಾನ ತನಕ ಏನಾದರೂ ನೀವು ಓಡಿಸ್ಕೊಂಬಂದರೆ ನೀವು ಕಾರ್ ಓಡಿಸೋರು ಪಂಟ ಅಂತ ಅರ್ಥ. ಹಂಗೆ ನಮ್ಮ ಮಾರಮ್ಮ ದೇವಸ್ಥಾನ ಬಂದಿದ್ದೀವಿ. ಮೊದಲನೇ ವಿಡಿಯೋ ಮಾರಮ್ಮನ ಕೇಳ್ಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ. ಜೈ ಮಾರಮ್ಮ ತಾಯಿ. ಇನ್ನು ಕಾರಿಂದ ಒಳ್ಳೆ ಡೈಲಾಗ್ ಹಾಕೋರು ನೋಡಪ್ಪ. ಸಂಬಂಧಿಕರೇ ಸವಾಲ್, ದ್ವೇಷ ಮಾಡೋಕೆ ನಿಂತರೆ ಭಾವನೆಗಳೇ ಇಲ್ಲದ ರಾಕ್ಷಸ ನಾನು. ನೀನು ಸಕ್ಕತ್ತಣ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಬಗಲ್ಗುಂಟೆ ಸ್ಪೆಷಾಲಿಟಿ ಏನಂತಂದರೆ ಇಲ್ಲಿ ಎಲ್ಲ ಸಿಗುತ್ತಪ್ಪ. ಒಂದು 10 ಹೆಜ್ಜೆ ಇಟ್ಟರೆ ಸಾಕು ನಿಮಗೆಲ್ಲ ಅಂಗಡಿಗಳು ಸಿಗುತ್ತೆ. ಸಪ್ತಗಿರಿ ಇದೆ, ಆಚಾರ್ಯ ಕಾಲೇಜ್ ಇದೆ, ಕೃಷ್ಣ ಕಾಲೇಜ್ ಇದೆ, ತ್ರಿವೇಣಿ ಇದೆ, ಸೆಂಟ್ ತೆರೇಸಾ ಇದೆ. ಪ್ರತಿಯೊಂದು ದೊಡ್ಡ ದೊಡ್ಡ ನೇಮ್ ಮಾಡಿರೋವಂಥ ಕಾಲೇಜಸ್ ಇದೆ. ನೀವು ಈ ಸಪ್ತಗಿರಿ ಕಟ್ತಿರೋ ಬಿಲ್ಡಿಂಗ್ ನೋಡ್ಬಿಟ್ರೆ ಕ್ರೇಜಿ ಫಾರಿನ್ ಯೂನಿವರ್ಸಿಟಿ ಅಂದ್ಬಿಡ್ತೀರ ನೀವು. ಹಂಗಿದೆ, ಹಂಗೆ ಕಟ್ತಿದ್ದಾರೆ. ಇಂಥ ಕಾಲೇಜ್ಗಳೇ ಸಾಕು ನಮ್ಮ ಬಗಲ್ಗುಂಟೆ ಅಂತ ರೆಪ್ರೆಸೆಂಟ್ ಮಾಡೋಕ್ಕೆ. ಹೇಳಿ ಕೇಳಿ ಯಾರು ನಾವು? ಬಗಲ್ಗುಂಟೆಯವ್ರು ನಾವು. ಎಲ್ಲ ಸಕಲ ಇದೆಯಲ್ಲ. ಒಂದಿಬ್ರು 3 ಜನ ಕೇಳಿದ್ರು ನನಗೆ, ಯಾಕೋ ಯೂಟ್ಯೂಬ್ ಮಾಡ್ತಿದ್ಯಾ ಅಂತ. ಅದೇನೋ ಗೊತ್ತಿಲ್ಲ ಗುರು, ಚಿಕ್ಕ ವಯಸ್ಸಿಂದ ನಾನು ಜನರು ಗುರ್ತಿಸ್ಬೇಕು, ಜನರು ನನ್ನ ಗುರ್ತಿಸ್ಬೇಕು ಅಂತ ಅಷ್ಟೊಂದು ಆಸೆ ನನಗೆ. ನನಗೆ ದುಡ್ಡು ಬೇಡ, ಏನು ಬೇಡ, ಜನರು ಸ್ವಲ್ಪ ಜನ ನೋಡಿ ನನ್ನ ಗುರ್ತಿಸಿದ್ರೆ ಅಷ್ಟೇ ಸಾಕು ನನಗೆ. ನಿಜ ಯೂಟ್ಯೂಬ್ ಮಾಡೋದು ಕಷ್ಟ ಗುರು. ಕಂಟೆಂಟ್ ಹುಡುಕ್ಬೇಕು, ಅದನ್ನ ವಿಡಿಯೋ ಕ್ಯಾಮ್ರಾ ಮುಂದೆ ನಿಂತು ಧೈರ್ಯವಾಗಿ ಮಾತಾಡಬೇಕು, ಮತ್ತು ಎಡಿಟ್ ಮಾಡಬೇಕು. ಎಡಿಟ್ ಒಂದು ಪ್ಯಾಷನ್ ಆಗಿ ಹಿಡ್ಕೊಂಡು ಎಡಿಟ್ ಮಾಡಬೇಕು. ಸುಮ್ಮನೆ ಏನೋ ಆಗ್ತಿದೆಯಾ, ಅದೇನೋ ಯಾವುದೋ ಒಂದು ವಿಡಿಯೋ ಹಾಕಿದ್ರೆ ಈ ವ್ಯೂಸ್ ಬರುತ್ತೆ ಬಿಡೋಗುರು ಅಂತ ಅಲ್ಲ. ನೀವು ಹಾಕೋ ಒಂದೊಂದು ವಿಡಿಯೋನು ಎಡಿಟ್ಸ್ ನೋಡ್ತಿದ್ರೆ ಜನರು ಮತ್ತೆ ನಿಮ್ಮ ವಿಡಿಯೋಸ್ ನೋಡಬೇಕು. ಹಂಗೆ ಮಾಡಬೇಕು. ಎಲ್ಲ ಒಂದೊಂದು ಟಾಸ್ಕ್ಗಳು ಸಕ್ಕತ್ತಾಗಿರುತ್ತೆ. ಕ್ಯಾಮ್ರಾ ಅನ್ನೋದು ಒಂದು ತಲೆಯಲ್ಲೇ ಹಂಗೆ ಇರುತ್ತೆ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಭಯ ಆಗುತ್ತಪ್ಪ. ಎಲ್ಲ ಇಲ್ಲಿವರೆಗೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರೋ ಯೂಟ್ಯೂಬರ್ಸ್ಗೆ ನಿಜ ಸೆಲ್ಯೂಟ್ ಹೊಡಿತೀನಿ. ಈ ವ್ಲಾಗ್ ಮಾಡ್ತಾರಲ್ಲ, ಡೈಲಿ ವ್ಲಾಗ್ ಎಲ್ಲ ಅವ್ರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅನ್ಸಿರುತ್ತೆ. ಅದೇನು ಧೈರ್ಯವಾಗಿ ಮಾಡ್ತಾರಪ್ಪ. ಕ್ಯಾಮ್ರಾ ಎಲ್ಲ ಜನಗಳೆಲ್ಲ ನೋಡ್ತಾರೆ ಅನ್ನೋ ಫಿಯರೇ ಇಲ್ಲ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಆ ಫಿಯರ್ನ ಹೋಗಿಸ್ಕೊಬೇಕು ಅಂದ್ರೆ ನಾನು ಇನ್ನಷ್ಟು ವಿಡಿಯೋ ಪಬ್ಲಿಕ್ ಬಂದು ಮಾಡಿದ್ರೆ ನನ್ನ ಆ ಫಿಯರ್ ಹೋಗುತ್ತೆ. ಚಿಕ್ಕ ವಯಸ್ಸಿದ ಅದೇನೋ ಗೊತ್ತಿಲ್ಲ, ಎಲ್ಲ ಥರ ಫೀಲ್ಡಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ. ಫಸ್ಟ್ 1ನೇ ಕ್ಲಾಸಿಂದ 3ನೇ ಕ್ಲಾಸ್ಗೂ ಒಂದು ಕನಸು, ನಾನು ಪೈಲಟ್ ಆಗಬೇಕು ಅಂತ. 3ನೇ ಕ್ಲಾಸಿಂದ 4ನೇ ಕ್ಲಾಸ್ಗೊಂದು ನಾನು ಟಿವಿಯಲ್ಲಿ ಆ್ಯಕ್ಟರ್ ಆಗಬೇಕು ಅಂತ. ಆಮೇಲೆ ಡ್ಯಾನ್ಸರ್ ಆಗಬೇಕು ಅಂತ. ಆಮೇಲೆ ಒಂದೊಂದೇ ಕನಸು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಸ್ಪೀಡಾಗಿ ಬರ್ತಿರಲ್ಲ ಅಣ್ಣ, ನಿಧಾನಕ್ಕೆ ಬಾರಣ. ಹಂಗೆ ಅಲ್ವಣ, ಲಾಂಗ್ ಕ್ರಾಸೇ ಹೊಡೆದಿದ್ದು. ನೀವು ಸ್ಪೀಡಾಗಿ ಬಂದಿದ್ದು ನೀವು.
ನೀ ಆ ಅಣ್ಣ ಕ್ಲಾಸ್ ಮಾಡಿ ಬಂದ್ಬಿಟ್ಟು ಸ್ಪೀಡಾಗಿ ಬರ್ತೈತೆ ಆ ಕಡೆಯಿಂದ. ನಾನು ಲಾಂಗ್ ಕಟ್ ನನ್ನ ಪಾಡಿ ನಂಗೆ ಕರೆಕ್ಟಾಗಿ ಕೊಟ್ಟು ಹೊಡಿತಾ ಇದ್ದೀನಿ, ಬರ್ತಾನೆ ಆಯ್ತು ಅಣ್ಣ. ಇಂಡಿಕೇಟ್ರ್ ಸಹ ಹಾಕಿದ್ದೀನಿ ಗುರು. ನಿಲ್ಸು 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 ಬ್ಯಾಕ್ 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 ಬಾ. ಸ್ಪೀಡಾಗಿ ಬರ್ತಿರಲ್ಲ ಅಣ್ಣ. ಸಾರಿ 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 ಸಾರಿ. ಏನು ಮಾಡೋಕ್ಕಾಗಲ್ಲ, ಆಗ್ತಾ ಇರ್ತವೆ ಇವೆಲ್ಲ ಚಿಕ್ಕ ಚಿಕ್ಕ. ನೀವು ಕಾರ್ ಓಡಿಸ್ತಾ ಇರಲಿ, ಗಾಡಿ ಓಡಿಸ್ತಾ ಇರಲಿ, ಆಗ್ತಾ ಇರ್ತವೆ. ಬಿಯಾನ್ ಕನ್ನಡಿಗ ನಾನು ಯಾಕಿದೆ ಹೆಸರು ಇಟ್ಟೆ ಅಂದರೆ, ಯಾರು ಹಿಂಗೆ ಒಂದು ರೀಲ್ಸ್ ನೋಡ್ತಾ ಇದ್ದೆ. ಹಿಂಗೆ ರೀಲ್ಸ್ ನೋಡ್ತಿರ್ಬೇಕಾದ್ರೆ ಯಾರೋ ಒಂದು ಮಾತು ಹೇಳಿದ್ರು ನಂಗೆ. ಆ ರೀಲ್ಸ್ ನಾನು ಯಾರು ಹೇಳಿದ್ದು ಏನು ಅಂತ ಗೊತ್ತಿಲ್ಲ. ಬಟ್ ಔಟ್ ಆಫ್ ಸ್ಟೇಟ್ ಅವ್ರೇನು ಅಂದರೆ ಈ ಕನ್ನಡ ಪೀಪಲ್ಸ್ ಎಲ್ಲ ಬಿಯಾಂಡ್ ದೇರ್ ಲಿಮಿಟ್ಸ್ ಅಂತ ಏನೋ ಹೇಳಿದರು. ಸೊ ನಾನು ಟ್ಯಾಗ್ಲೈನ್ ಬಿಯಾಂಡ್ ಕನ್ನಡಿಗ. ನಾನು ಯಾಕೆ ನಮ್ಮ ಕನ್ನಡಿಗರನ್ನ ಎಕ್ಸ್ಟ್ರೀಮ್ ಲೆವೆಲ್ಗೆ ತೊಗೊಂಡೋಗ್ಬಾರ್ದು ಅಂತ ನಾನು ಬಿಯಾಂಡ್ ಕನ್ನಡಿಗ ಅಂದರೆ ಇನ್ನೇನಿಲ್ಲ, ಮಾಡ್ರನ್ ಕ್ರಿಯೇಟಿವ್ ಕನ್ನಡಿಗ ವಿತ್ ನೋ ಬೌಂಡ್ರೀಸ್ ಅಂತ. ನನಗೆ ಬೌಂಡ್ರಿನೇ ಇರಬಾರ್ದು. ನಾನು ಏನು ಮಾಡ್ತೀನಿ, ನಾನು ಏನು ಜನಕ್ಕೆ ತೋರಿಸ್ತೀನಿ ಅದೇ ಇರಬೇಕು. ಅದಕ್ಕೋಸ್ಕರ ನಾನು ಬಿಯಾಂಡ್ ಕನ್ನಡಿಗ ಅಂತ ಮಾಡಿದೆ. ಧೈರ್ಯ ಬೇಕು, ಇನ್ನೇನು ಬೇಡ, ನಮಗೆ ಧೈರ್ಯ ಬೇಕು. ನೀನು ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕಿ ಫೇಮಸ್ ಆಗಬೇಕು ಅಥವಾ ಜನ ನಿನ್ನ ಗುರ್ತಿಡಿಬೇಕು ಅಂದರೆ ನಿನಗೆ ಮೇಯ್ನು ಕನ್ಸಿಸ್ಟೆನ್ಸಿ, ಧೈರ್ಯ, ಎರಡೂ ಮೇಯ್ನ್ ಇರಬೇಕು. ಕನ್ಸಿಸ್ಟೆನ್ಸಿ ಧೈರ್ಯ ಇದ್ದರೆ ನೋಡಪ್ಪ ಇನ್ನೇನು ಬೇಕಾದ್ರೂ ಮಾಡ್ತೀಯ. ಫೇಸ್ ಮಾಡೋ ಧೈರ್ಯ ಇರಬೇಕು. ಜನ ನೋಡ್ತಾರೆ ಅಂತ ಹೆದರ್ಕೊಂಡು ನೀನೇನು ಕೂತ್ಕೊಂಡ್ರೆ ನಿಜ ಏನು ಮಾಡೋಕ್ಕಾಗಲ್ಲ. ಮುಂದೆ ಬಾ, ಫೇಸ್ ಮಾಡು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು. ಇಷ್ಟೇ ನನ್ನ ಪಾಲಿಸಿ. ಇವಾಗ ನನ್ನ ತಲೆಯಲ್ಲಿ ಇರೋದು ಇಷ್ಟೇ, ಕನ್ಸಿಸ್ಟೆನ್ಸಿ, ಧೈರ್ಯ. ಇದು ನನ್ನ ಇವತ್ತಿನ ವಿಡಿಯೋ. ನಾನು ಫಸ್ಟ್ ವಿಡಿಯೋ ನಮ್ಮ ಬಗ್ಲುಂಟೆನೇ ತೋರಿಸ್ಬೇಕು ಅಂತ ಇದ್ದೆ, ಸೊ ತೋರಿಸಿದ್ದೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತಿರ್ತೀನಿ, ಎಲ್ಲ ಥರ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ. ವ್ಲಾಗಿಂಗ್ ಮಾಡ್ತಿರ್ತೀನಿ, ಮೋಟೋ ವ್ಲಾಗಿಂಗ್ ಮಾಡ್ತೀನಿ, ಗೇಮಿಂಗ್ ವಿಡಿಯೋಸ್ ಹಾಕ್ತಿರ್ತೀನಿ, ಪ್ರತಿಯೊಂದು ಎಲ್ಲ ವಿಡಿಯೋಸ್ ಮಾಡ್ತಿರ್ತೀನಿ. ಸೊ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇವಾಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.